ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿಗೆಲ್ಲ ಬೆಂಗಳೂರಲ್ಲಿದ್ದು ತುಂಬ ಬೋರ್ ಆಗ್ತಿದೆ, ಬೆಂಗಳೂರಲ್ಲೇ ಸುತ್ತಮುತ್ತ ಇರುವ ಯಾವುದಾದ್ರೂ ಒಂದು ಟ್ರೆಕ್ ಪ್ಲೇಸ್ಗೆ ಹೋಗಬೇಕು ಅಥವಾ ಟ್ರೆಕ್ಕಿಂಗ್ ಮಾಡಬೇಕು, ಯಾವುದಾದ್ರೂ ಒಂದು ತುಂಬ ಚೆನ್ನಾಗಿರೋ ಜಾಗಕ್ಕೆ ಹೋಗಬೇಕು, ಅದು ಬೆಂಗಳೂರಿನ ಹತ್ರದಲ್ಲೇ ಇರಬೇಕು ಅಂತಂದರೆ ಅವರಿಗೆ ಈ ಜಾಗ ಖಂಡಿತ ವಿಸಿಟ್ ಮಾಡ್ಬೋದು. ಇದು ಬೆಂಗಳೂರಿಂದ ಕೇವಲ 80 ಕಿಲೋಮೀಟರ್ ದೂರದಲ್ಲಿದೆ. ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ಬರುತ್ತೆ. ಇದೇ ಹೆಸರು ಕೈಲಾಸಗಿರಿ ಬೆಟ್ಟ, ಹಾಗೆ ನಾನು ನಿಮಗೆ ಕೈವಾರ, ಈ ಎರಡೂ ಜಾಗಗಳನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಕೈಲಾಸಗಿರಿ ಬೆಟ್ಟ ಇರೋದು ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿದೆ. ಇದು ನಮ್ಮ ಕರ್ನಾಟಕದಲ್ಲೇ ಇರೋದು ಮತ್ತು ಬೆಂಗಳೂರಿಂದ ಕೇವಲ 80 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ನೀವು ಬೆಳಗ್ಗೆ ಬೇಗ ಹೋದರೆ ನೀವು ಆರಾಮಾಗಿ ಟ್ರೆಕ್ ಕೂಡ ಮಾಡ್ಬೋದು. ಸೊ ಟ್ರೆಕ್ಕಿಂಗಿಗೆ ಇದು ತುಂಬ ಹತ್ರದಲ್ಲಿರೋದ್ರಿಂದ ನೀವು ಬೆಳಗ್ಗೆ ಬೇಗ ಹೋದರೆ ನಿಮಗೆ 1 ರಿಂದ 2 ಕಿಲೋಮೀಟರ್ವರೆಗೂ ಟ್ರೆಕ್ ಮಾಡ್ಬೋದು. ಹಾಗೆ ಇಲ್ಲಿ ಬಹಳಷ್ಟು ಕೇವ್ ಟೆಂಪಲ್ಗಳಿದೆ ಮತ್ತು ಇದು ತುಂಬ ಚೆನ್ನಾಗಿದೆ, ಕಾರ್ವಿಂಗ್ಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಇರೋದು ಶಿವನ್ ದೇವಸ್ಥಾನ, ಹಾಗೆ ಪಾರ್ವತಿ ಮತ್ತು ಗಣೇಶ ಕೂಡ ಇದ್ದಾರೆ. ತುಂಬ ಚೆನ್ನಾಗಿದೆ, ಗುಹೆ ಒಳಗಡೆ ಮಾಡಿರುವಂಥ ದೇವಸ್ಥಾನ. ಇದನ್ನು ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ. ಮತ್ತು ಯಾರೆಲ್ಲ ಬೆಂಗಳೂರಿಂದ ಹತ್ರ ಇದ್ದೀರಾ, ಒನ್ ಡೇ ಎಲ್ಲಾದರೂ ಮಿನಿ ಟ್ರಿಪ್ ಹೋಗ್ಬೇಕಂತಂದರೆ ನೀವು ಈ ಲೊಕೇಶನ್ಗೆ ಹೋಗಿ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಮತ್ತು ವ್ಯೂ ಕೂಡ ತುಂಬ ಚೆನ್ನಾಗಿದೆ, ಬೆಂಗಳೂರಿಂದ ಬಹಳ ಹತ್ತಿರವಾಗಿದೆ. ದೇವರನ್ನ ನೋಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗುಹೆ ಒಳಗಡೆ ಇರೋದ್ರಿಂದ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ನೀವು ಎಷ್ಟು ಎತ್ತರದಲ್ಲಿದೆ ಅಂತ ಹೇಳಿ. ವ್ಯೂ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿ ನಾವು ಎಂಟರ್ ಆದರೆ ಬೆಟ್ಟನ ಹತ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಕೂಡ ಬಹಳಷ್ಟು ಚಿಕ್ಕ ಪುಟ್ಟ ದೇವರುಗಳಿದೆ. ಸೊ ಇದನ್ನು ಯಾರು ಬೇಕಾದರೂ ಬೆಟ್ಟನ ಹತ್ಬೋದು, ಆ ರೀತಿ ಏನು ಕಷ್ಟವಾಗಿ ಇಲ್ಲ. ನೋಡ್ಬೋದು ನೀವು ಎಷ್ಟು ದೊಡ್ಡದು ಇದೆ ಅಂತ ಹೇಳಿ. ಗುಹೆಗಳು ತುಂಬ ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ. ಬೆಂಗಳೂರಿಂದ ಯಾರಿಗೆಲ್ಲ ಒನ್ ಡೇ ಟ್ರಿಪ್ ಹೋಗ್ತಾ ಇರೋದು, ಬರೀ ಒಂದಿನ ಹಾಲಿಡೇ ಇದೆ ಅನ್ನೋರು ಇಲ್ಲಿಗೆ ಹೋಗಿ ಬರ್ಬೋದು. ನೀವು ಬೆಳಗ್ಗೆ ಬೇಗ ಹೋದರೆ ನೀವು ಮಧ್ಯಾಹ್ನ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದ್ಬಿಡ್ಬೋದು, ಅಷ್ಟು ಹತ್ರದಲ್ಲಿದೆ ಮತ್ತು ತುಂಬ ಚೆನ್ನಾಗಿದೆ. ಶಿವನ ದೇವಸ್ಥಾನ ಇದೆ, ಪಾರ್ವತಿ ಇದೆ, ಗಣೇಶನ ದೇವಸ್ಥಾನ ಇದೆ. ನಾನು ನಿಮಗೆ ಎಲ್ಲದನ್ನು ತೋರಿಸ್ತೀನಿ ಒಳಗಡೆ ಹೇಗಿದೆ ಅಂತ ಹೇಳಿ. ಇದು ಬೆಟ್ಟದ ಮೇಲೆ ನಾವು ಈ ರೀತಿ ಕಾಣಿಸುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡ್ಬೋದು ಈ ರೀತಿ ಇದೆ. ನೋಡಿ, ಇದು ಎಂಟ್ರೆನ್ಸ್ ದೇವಸ್ಥಾನದ್ದು. ಈ ರೀತಿ ಬೆಟ್ಟದ ಒಳಗಡೆ ಗುಹೆನ ಕೊರೆದು ಮಾಡಿರುವಂಥ ದೇವಸ್ಥಾನ ಇದು. ನೀವು ಇಲ್ಲಿಂದ ಬಂದರೆ ಈ ರೀತಿ ಎಂಟ್ರೆನ್ಸ್ ಇದೆ, ಅಲ್ಲಿ ಹೋಗಿ ನೀವು ದೇವರನ್ನ ನೋಡ್ಬೋದು. ಯಾರೆಲ್ಲ ನೇಚರ್ ಲವರ್ಸ್ ಇದ್ದೀರಾ ಅವರಿಗಂತೂ ಇದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ನೋಡಿ ಈ ರೀತಿ ಇದೆ. ಇದು ಬೆಂಗಳೂರು ಹತ್ರ ಇರುವಂಥ ಪಾಪ್ಯುಲರ್ ಟ್ರೆಕ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇದೆಲ್ಲ ನಿಮಗೆ ಬೆಟ್ಟದ ಒಳಗಡೆ, ಗುಹೆ ಒಳಗಡೆ ಮಾಡಿರೋದು. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಕೂಡ ಮಾಡ್ತಿದ್ದಾರೆ, ಅದೇ ಶಿವಲಿಂಗದ ದೇವಸ್ಥಾನ. ತುಂಬ ದೊಡ್ಡದಾದ ಶಿವಲಿಂಗನ ಕೆತ್ತನೆ ಮಾಡಿ ಇಟ್ಟಿದ್ದಾರೆ. ಅದು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನೋಡ್ಬೋದು ನೀವು, ಇದು ಶಿವಲಿಂಗ. ಇದು ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದೊಂದು 1 ರಿಂದ 2 ತಿಂಗಳೊಳಗಡೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು.
ಸೊ ಇದು ಶಿವಲಿಂಗ ಆಗಿದೆ. ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನೊಂದು 2ರಿಂದ ಅಥವಾ 1 ತಿಂಗಳು ಒಳಗಡೆನೇ ಇದು ಆಗುತ್ತೆ ಅಂತ ಕೂಡ ಅಲ್ಲಿ ಹೇಳಿದ್ರು ನಮಗೆ. ಸೊ ಈಗ ಆಲ್ರೆಡಿ ಒಂದು ಶಿವಲಿಂಗದ ದೇವಸ್ಥಾನನೂ ಕೂಡ ಇದೆ, ಹಾಗೆ ಪಾರ್ವತಿ ದೇವಸ್ಥಾನ ಕೂಡ ಇದೆ ಒಳಗಡೆ, ಹಾಗೆ ಗಣೇಶಂದು ದೇವಸ್ಥಾನ ಕೂಡ ಇದೆ. ನೀವು ಬಂದಾಗ ಖಂಡಿತ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಮತ್ತು ಬೆಟ್ಟದ ಮೇಲೆ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ಒಂದು ಕೆರೆ ಕೂಡ ಇದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಇದು ದೇವಸ್ಥಾನದ ಎಂಟ್ರೆನ್ಸ್ ಆಗಿರುತ್ತೆ. ಸೊ ನಿಮಗೆ ಕೆಳಗಡೆಯಿಂದ ಈ ರೀತಿ ಕಾಣುತ್ತೆ ಬೆಟ್ಟ. ಸೊ ನೀವು ಕೈಲಾಸಗಿರಿಯಿಂದ ನೀವು ಹಾಗೆ ಬಂದರೆ 7 ಕಿಲೋಮೀಟರ್ ದೂರದಲ್ಲಿ ಬಂದರೆ ನಿಮಗೆ ಇಲ್ಲಿ ಕೈವಾರ ಕೂಡ ಇದೆ. ಕೈವಾರ ಕೂಡ ತುಂಬ ಫೇಮಸ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇಲ್ಲಿಗೂ ಬಹಳಷ್ಟು ಟೂರಿಸ್ಟ್ಗಳು ವಿಸಿಟ್ ಮಾಡ್ತಾರೆ. ಇದರ ದೇವಸ್ಥಾನದ ಎದುರುಗಡೆನೆ ನಿಮಗೆ ಭೀಮಬಕಾಸುರ ಬೆಟ್ಟ ಕೂಡ ಇದೆ. ಅದನ್ನು ಕೂಡ ನೀವು ಟ್ರೆಕ್ಕಿಂಗ್ ಮಾಡ್ಬೋದು. ಅಲ್ಲಿ 500 ಸ್ಟೆಪ್ಸ್ ಕೂಡ ಇದೆ. ಅಲ್ಲಿ ಚಾಮುಂಡಿ ದೇವಸ್ಥಾನ ಕೂಡ ಇದೆ. ಅದನ್ನು ಕೂಡ ನೀವು ಇಲ್ಲಿ ಬಂದಾಗ ವಿಸಿಟ್ ಮಾಡ್ಬೋದು. ಸೊ ಯಾರೆಲ್ಲ ಬೆಂಗಳೂರು ಸುತ್ತಮುತ್ತ ಇದ್ದೀರಾ, ಯಾರಿಗೆಲ್ಲ ಒಂದು ದಿನ ಎಲ್ಲಾದರೂ ಬೆಂಗಳೂರು ಅಕ್ಕಪಕ್ಕದಲ್ಲೇ ಹೋಗಬೇಕು ಅಂತ ಹೇಳಿದ್ರೆ ಇದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಒಂದು ದಿನದಲ್ಲಿ ನೀವು ಬೆಳಗ್ಗೆ ಹೋಗಿ ಮಧ್ಯಾಹ್ನದಲ್ಲೇ ವಾಪಸ್ ಬರ್ಬೋದು. ಸೊ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇದು ಕೈವಾರ ಅವ್ರದ್ದು. ಇದು MS ರಾಮಯ್ಯ ಅವರು ಕಟ್ಟಿಸಿರೋದ್ರಿಂದ ಅಲ್ಲಿ MS ರಾಮಯ್ಯ ಅವ್ರದ್ದು ಫೋಟೋ ಕೂಡ ಇದೆ. ಇಲ್ಲಿ ಬಹಳಷ್ಟು ಸಂಗೀತ ಕಚೇರಿಗಳು ಕೂಡ ನಡೀತಾ ಇರುತ್ತೆ. ಇದು ಕೈವಾರ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.